ಗಂಗಾವತಿ ತಾಲೂಕಿನ ದಾಸನಾಳ್ ಗ್ರಾಮದಿಂದ ವೆಂಕಟಗಿರಿ ಗ್ರಾಮಕ್ಕೆ ತೆರಳುವ ರಸ್ತೆಯ ಪಕ್ಕದಲ್ಲಿ ಹೆವಿಯಾದ ಜೋಡು ಕಂಬಿನ ಟ್ರಾನ್ಸ್ಫರ್ ಹೊಂದಿದ್ದ ಕಂಬಗಳು ದುರಸ್ತಿ ಕಾಣದೆ ಅಲ್ಲಿಯ ಪ್ರಯಾಣಿಕರಿಗೆ ಅಪಾಯಕ್ಕಾಗಿ ಕಾದವೆ. ಕೂಡಲೇ ಸಂಬಂಧಿಸಿದ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಈ ಒಂದು ಬೃಹತ್ತಾಕಾರದ ಕಂಬಗಳನ್ನು ತೆರವುಗೊಳಿಸಿ ಬೇರೆ ಕಡೆ ಸ್ಥಳಾಂತರಿಸಿ ಮಾಡಬೇಕು. ಇಲ್ಲದಿದ್ದರೆ ಇಲ್ಲಿಯ ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಅಪಾಯಕಾರಿಯಾಗಿದೆ ಎಂದು ಅಲ್ಲಿನ ನಿವಾಸಿಗಳು ನಮ್ಮ ATV ಗಂಭೀರವಾಗಿ ಆರೋಪಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಈ ಒಂದು ಕಂಬಗಳು ರಸ್ತೆ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ಅವಘಡ ಸಂಭವಿಸುವುದು ಗೊತ್ತಿಲ್ಲ. ಕೂಡಲೇ ಸಂಬಂಧಿಸಿದ ಜೆಸ್ಕಾಂ ಇಲಾಖೆ ಈ ಒಂದು ದುರಸ್ತಿ ಕಂಬಗಳನ್ನು ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಮತ್ತು ಪ್ರಯಾಣಿಕರು ಬಲವಾಗಿ ಆರೋಪಿಸಿದ್ದಾರೆ. ಬರೀ ನಾಳೆ ಅನ್ಕಂತೇಳಿ ಇಲ್ಲಿಗೆ 6 ತಿಂಗಳಾಯಿತು. ನಾಳೆ ಸಾರ್ವಜನಿಕರು ಇಲ್ಲಿ ರೋಡ್ ಮೇಲೆ ಅಡ್ಡಾಡ್ತಿರ್ತಾರೆ. ಏನಾದರೂ ಸುಮಾರು ನಾವೇ ಆಗಲಿ ಯಾರೇ ಆಗಲಿ ಇವತ್ತು ಇದು ವೆಂಕಟಗಿರಿ ಕುಷ್ಟಗಿ ರೋಡು ಯಾರಿಗಾದ್ರೂ ತೊಂದರೆ ಆದರೆ ನಮ್ಮವರೇ ಎಲ್ಲರೂ ಆದಷ್ಟು ಬೇಗ ನಾವು ಜೆಸ್ಕಾಂನವರಿಗೆ ಇದನ್ನು ಬೇಗ ಮಾಡಂತ ನಾವು ಹೇಳ್ತೀವಿ. ಅರ್ಜಿ ಕೊಟ್ಟ ದಾಸನಾಳ್ ಬ್ರಿಡ್ಜಿನಿಂದ ವೆಂಕಟಗಿರಿ ಹೋಗೋ ರಸ್ತೆಯಲ್ಲಿ ಸುಮಾರು ಒಂದು 6 ತಿಂಗಳು ನ್ಯಾಯ ಆಯಿತು. ಕಂಬ 2 ಕಟ್ಟಾಗಿದ್ದಾವೆ. ಯಾವ ಟೈಮಿಗೆ ಬೀಳುತ್ತೋ ಗೊತ್ತಾಗಲ್ಲ. ಸಾರ್ವಜನಿಕರು ಇಲ್ಲಿ ಓಡಾಡ್ತಿರ್ತಾರೆ. ಅದ್ರ ಕೂಡಲೇ ಜೆಸ್ಕಾಂ ಅಧಿಕಾರಿಗಳು ಬಂದು ಅದು ಸರಿಪಡೆದು ಅದನ್ನು ಹೊಸ ಕಂಬ ಹಾಕಿ ಅದನ್ನು ಸೈಡ್ ಹಾಕ್ಬೇಕಂತ ಅವರಲ್ಲಿ ಬ್ರಿಡ್ಜಿಲಿದ್ದ ವೆಂಕಟಗಿರಿಗೆ ಹೋಗೋ ದಾರಾಗ ಈ ಪೂರ 2 ಕಂಬ ಮುರಿದೋಗ್ಬಿಟ್ಟವು. ಯಾವ ಟೈಮ್ನಾಗ ಮುರಿತಾವಂತ ಹೇಳಕ್ಕೆ ಬರಲ್ಲ. ಹೇಳಿ 6 ತಿಂಗಳ ಮೇಲೆ ಆಗಿತ್ತು ಅರ್ಜಿ ಕೊಟ್ಟು. ಹಿಂದಕ್ಕೊಂದ್ಸಲ ಕಟ್ಟಾಗಿತ್ತು. 2 ಸಲ ಭಾಳ ತೊಂದರೆ ಆಗಿತ್ತು. ಈ ಸಾರ್ವಜನಿಕರಿಗೆ ಯಾವ ಟೈಮ್ನಾಗ ತೊಂದರೆ ಆಗುತ್ತೆ ಹೇಳಕ್ಕೆ ಬರಲ್ಲ. ಜೆಸ್ಕಾಂನವರಿಗೆ ನಾವು ಕೇಳೋದೇನೆಂದರೆ ಅರ್ಜೆಂಟ್ ಅದನ್ನು ಕೆಲಸ ಮಾಡಿಕೊಡ್ರಿ ಅಂತ ನಾವು ಕೇಳ್ತೇವೆ.